ಐ ಡೋಂಟ್ ಲೈಕ್ ಇಟ್ ಕಾಂತ, ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ಸಮಸ್ಯೆ ಇದ್ದಲ್ಲಿ ನಾನು ಕಾಲಿಟ್ರೆ ಅಲ್ಲಿ ಅದೃಷ್ಟ ಕುಲಾಯಿಸುತ್ತೆ ಅನ್ನೋದು ನನಗೂ ಇವತ್ತೇ ಗೊತ್ತಾಗಿದ್ದು ಕಾಂತ, ನನಗೂ ಇವತ್ತೇ ಗೊತ್ತಾಗಿದ್ದು. ಅಲ್ಲ ಕಾಂತ, ಮಂಡೂರಿನ ಕಸದ ಸಮಸ್ಯೆ ಎಲ್ರಿಗೂ ದೊಡ್ಡ ತಲೆನೋವಾಗಿತ್ತು. ಆದ್ರೆ ನಾನು ಕಾಲಿಟ್ಟ 2 ಗಂಟೆನಲ್ಲಿ ಸಿಎಂ ಸಾಹೇಬರು ಭಯ ಬಿದ್ದುಬಿಟ್ಟು ನಮ್ಮ ಹಿರಿಯ ಜೀವ ದೊರೆಸ್ವಾಮಿಯವರನ್ನ ಕರೆದು 5 ತಿಂಗಳು ಟೈಮ್ ಕೊಡಿ ಬಾಸ್, ನಂತರ ಕಸ ಹಾಕೋಲ್ಲ ಅಂತ ಖಡಕ್ ಆಗಿ ಮಾತು ಕೊಟ್ಬಿಟ್ಟಿದಾರಲ್ಲ ಕಾಂತ, ಮಾತು ಕೊಟ್ಬಿಟ್ಟಿದ್ದಾರೆ ಸಿದ್ದು. ನೋಡ್ ಕಾಂತ ಹೆಂಗೆ ನನ್ನ ಕದರು ಅಂತ. ಅದಾಗ್ಲೇಬೇಕಾಗಿತ್ತು ಕಾಂತ, ಇಲ್ಲ ಅಂದ್ರೆ ಮಂಡೂರು ಜನರ ಸ್ಥಿತಿ ತುಂಬಾ ಚಿಂತಾಜನಕವಾಗ್ಬಿಡ್ತಾ ಇತ್ತು. ಯಾಕೆ ಅಂತ ಯಾಕಂತ ಇಲ್ಲಿ ಬಾಯಲ್ಲಿ ನಾನು ನಿನ್ನೆ ಮಂಡೂರಿಗೆ ಭೇಟಿ ಕೊಟ್ಟಿದ್ದೆ. ವರದಿಯನ್ನ ನನ್ನ ಚಡ್ಡಿ ದೋಸ್ತು ಹಾಲಾಗಿ ಹರಿದಾಸರಿಗೆ ಒಪ್ಪಿಸಿದ್ದೀನಿ. ಅವನೇ ಈ ದುರಂತವನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾನೆ. ಕೇಳಿಸ್ಕೋ ಕಾಂತ, ಕೇಳಿಸ್ಕೋ. ಓಕೆ. ಶುಕ್ಲಂ ಭರದ್ರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಈ ಹಾಲಗಿ ಹರಿದಾಸ ಮಂಡೂರಿನ ದುರಂತ ಕಥೆಯೊಂದನ್ನ ಹೇಳ್ತಾಳೆ ಕೇಳಿ ಬಂಧುಗಳೇ, ಹೇಳ್ತಾನೆ ಕೇಳಿ. ಅಯ್ಯೋ ದೇವಾ, ಮಂಡೂರಿನ ಜನಗಳು ಅದೇನು ಪಾಪ ಮಾಡಿದ್ರು, ಇಲ್ಲಿ ಜನ್ಮ ಪಡೆದಿದ್ರು ಗೊತ್ತಿಲ್ಲ. ಅಲ್ಲ ದೇವಾ, ನಮ್ಮ ಬೆಂಗಳೂರಿನ ಜನರು ಚೆನ್ನಾಗಿ ತಿಂದು ತೇಗಿ ಕುಡಿದು ಬಿಟ್ಟಿದ್ದ ಎಲ್ಲ ಕಸರಸವನ್ನ BBMP ಅವರು ಬೆಳಗಾಗ್ತಾ ಇದ್ದಂಗೆ ತಾಕೊಂಡು ಹೋಗಿ ಮಂಡೂರಿನಲ್ಲಿ ಬಿಸಾಕಿ ಬರ್ತಾರೆ. ಆದ್ರೆ ಈಗ ಇಲ್ಲಿನ ಜನರು 17 ದಿನಗಳ ಹಿಂದೆ ಬೀದಿಗೆ ಬಂದು ಯಾವುದೇ ಕಾರಣಕ್ಕೂ ಇಲ್ಲಿ ಕಸ ತಂದು ಹಾಕ್ಬೇಡಿ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಅದು ಆಗಲೇಬೇಕಾಗಿತ್ತು ದೇವಾ, ಅದು ಆಗಲೇಬೇಕಾಗಿತ್ತು. ನಾವು ಬೇರೆ ಯಾವುದಾದ್ರೂ ಊರಿಗೆ ಹೋದ್ರೆ ಅಲ್ಲಿ ಊರ ಹೊರಗೆ ಊರಿನ ಸೌಂದರ್ಯವನ್ನ ಹೆಚ್ಚಿಸಲಿಕ್ಕೆ ಬೆಟ್ಟ ಗುಡ್ಡಗಳಿರ್ತಾವೆ, ನದಿ ಪರ್ವತಗಳಿರ್ತಾವೆ. ಆದ್ರೆ ಮಂಡೂರಿನಲ್ಲೂ ಒಂದು ಗುಡ್ಡ ಇದೆ, ಆದ್ರೆ ಅದು ಬೆಂಗಳೂರಿನ ಕಸದ ಗುಡ್ಡ. ಈ ಗುಡ್ಡದಿಂದ ಜನರ ಸ್ಥಿತಿ ಹೇಗಾಗಿದೆ ಗೊತ್ತಾ ದೇವಾ? ಅವರ ಕಷ್ಟ ನೋಡಿಕೊಂಡು ಬಾ ಎಂದು ಹರಟೆಯನ್ನ ಕಳಿಸಿದ್ದೆ. ಆತ ಹೋದಾಗ ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಅಂತ ಇಲ್ಲಿ ನೋಡಿ. ಈ ಮಂಡೂರಿಗೆ ಕಾಲಿಡ್ತಾ ಇದ್ದ ಹಾಗೆ ಅಲ್ಲಿಯ ಜನಗಳು ಹರಟೆಯನ್ನ ಕಂಡು ಬೆಲ್ಲಕ್ಕೆ ನೊಣಮುತ್ತಿದಂತೆ ಸುತ್ತುವರೆದು ಬಿಟ್ಟರು ದೇವಾ, ಸುತ್ತುವರೆದು ಬಿಟ್ಟರು. ಅವರು ಹೇಳಿಕೊಂಡ ಸಮಸ್ಯೆಗಳು 1 2, ಅಯ್ಯಯ್ಯೋ ಕಟ. ಊರಿನಿಂದ 2 ಕಿಲೋಮೀಟರ್ ದೂರದಲ್ಲಿದ್ದ ಕಸದ ಗುಡ್ಡೆಗೆ ಹರಟೆ ಕಾಲು ನಡಿಗೆಯಲ್ಲಿ ಹೊರಟು ನಿಂತ ದೇವಾ. ಇನ್ನೂ 2 ಕಿಲೋಮೀಟರ್ ದೂರವಿರುವಾಗಲೇ ಕಸದ ರಾಶಿಯ ಸುಗಂಧದ ವಾಸನೆ ಶುರುವಾಯಿತು ನೋಡಿ. ಅಯ್ಯಯ್ಯೋ, ಅದೇನು ವಾಸನೆ ಅಂತೀರಾ? ನನ್ನ ಪೂರ್ವ ಜನ್ಮವೇ ಜ್ಞಾಪಕ ಬಂದ್ಬಿಡ್ತು ನನಗೆ. ಮೂಗಿಗೆ ಕರ್ಚೀಫ್ ಅಂಟಿಸಿಕೊಂಡ ಹರಟೆ ಮತ್ತೆ ಅದನ್ನ ತೆಗೆಯಲೇ ಇಲ್ಲ. ಬಹುಶಃ ಮೂಗು ಒಳಗೆ ತೂರ್ಕೊಂಡದು ಹೋಗ್ಬಿಡ್ತೇನೋ. ಇನ್ನು ಗ್ರಾಮವಾಸಿಗಳು ಅಲ್ಲಿ ಹೇಗಿರ್ಬೇಕು ಹೇಳು ಕಾಂತ ನೀನೆ. ಇನ್ನೊಂದು ದುರಂತ ಗೊತ್ತದೇವಾ, ಮಂಡೂರಿನ ಹೆಣ್ಣು ಮಕ್ಕಳನ್ನ ಯಾರು ಕೂಡ ಮದುವೆನೇ ಆಗ್ತಾ ಇಲ್ವಂತೆ. ಇಲ್ಲಿಗೆ ಯಾರು ಹೆಣ್ಣು ಕೊಡಲ್ವಂತೆ. ಸಾಂಬ ಸದಾ ಶಿವ ಶಂಕರ. ಹೀಗಾದ್ರೆ ಹೇಗೆ ಸಿದ್ದು ಸಾಹೇಬ್ರೇ, ಹೀಗಾದ್ರೆ ಹೆಂಗೆ? ಇಲ್ಲಿ ಮದುವೆ ಆಗಬೇಕಾಗಿರುವ ಗಂಡು ಹೆಣ್ಣಿನ ಗತಿ ಏನು ಅಂತ ಕೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರು ಸುಮ್ಮನೆ ಸ್ಮೈಲ್ ಕೊಡ್ತಾರಂತಲ್ಲ, ಏನ್ ಮಾಡೋದು? ಇನ್ನು ಇಲ್ಲಿನ ಜನರ ಆರೋಗ್ಯ ಯಾವತ್ತು ಕೈ ಕೊಡುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಕಾಂತ, ಯಾರಿಗೂ ಗೊತ್ತಿಲ್ಲ. ಇಂದು ಚೆನ್ನಾಗಿದ್ರೆ ಮರುದಿನ ಆ ಬೇನೆ ಈ ಬೇನೆ ಅಂತ ಸುಸ್ತಾಗ್ತಾರಂತೆ. ಇನ್ನು ಇಲ್ಲಿಯ ಫಲವತ್ತಾದ ಭೂಮಿಗೆ ಒಳ್ಳೆಯ ನೀರು ಸಿಗದೆ ಬರಡಾಗುತ್ತಿದೆ ದೇವಾ, ಬರಡಾಗುತ್ತಿದೆ. ಅಯ್ಯೋ ದೇವಾ, ಸಮಸ್ಯೆಗಳನ್ನ ಹೇಳ್ತಾ ಹೋದ್ರೆ 1 2. ಹೀಗಾಗಿ ಗ್ರಾಮಸ್ಥರೆಲ್ಲ 16 ದಿನದಿಂದ ಹೋರಾಟ ಮಾಡ್ತಾ ಇದ್ರು. ನಮ್ಮ ಸಿಎಂ ಸಾಹೇಬ್ರು ಗೊರ್ಕೆ ನಿದ್ದೆಯಿಂದ ಇನ್ನೂ ಎದ್ದಿರಲಿಲ್ಲ. ಇತ್ತ ಮೇಯರ್ ಸಾಹೇಬ್ರು ಕಣ್ಣು ತೆರೆದಿರಲಿಲ್ಲ. ತಲೆ ಕೆಟ್ಟು ನಮ್ಮ ಹರಟೇನೆ ಅಲ್ಲಿಗೆ ಹೋಗಿದ್ದ ಮಹಾಜನಗಳೇ ಹೋಗಿದ್ದ. ಹರಟೆ ಈ ಕಸದ ಬೆಟ್ಟದ ರಾಶಿಗೆ ಹೋಗಿ ಪರಿಶೀಲನೆ ಮಾಡಿಕೊಂಡು ಪ್ರತಿಭಟನೆಗೆ ಕುಳಿತವರ ಆರೋಗ್ಯವನ್ನ ವಿಚಾರಿಸಿಕೊಂಡು ಅವರೊಟ್ಟಿಗೆ ಮಾತನಾಡಿ ಪ್ರತಿಭಟನೆ ಮಾಡಿ ನಿಮ್ಮೊಂದಿಗೆ ನಾನು ಸದಾ ಇದ್ದೇನೆ ಎಂದು ಹೇಳಿ ಅಲ್ಲಿಂದ ಹೊರಟು 1 ಗಂಟೆ ಇನ್ನೂ ಆಗಿಲ್ಲ ದೇವಾ. ಆಗಲೇ ಸಿಎಂ ಸಾಹೇಬರು ಮಂಡೂರು ಜನತೆಯ ಬೇಡಿಕೆಗೆಲ್ಲ ಒಪ್ಪಿದ್ದಾರೆ. ಅಲ್ಲ ಕಾಂತ, ಈ ಕಸವನ್ನೇನಾದ್ರೂ ಬರಾಕ್ ಒಬಾಮ ನೋಡ್ಬಿಟ್ಟಿದ್ರೆ ಅಯ್ಯೋ ಇಷ್ಟೊಂದು ಕಸ ಅಂದ್ಕೊಂಡು ತಮ್ಮ ಫ್ಲೈಟ್ ಅಲ್ಲಿ ಹಾಕೊಂಡು ಅಮೆರಿಕಾಗೆ ಹಾರ್ಬಿಡ್ತಾರೆ ಕಾಂತ. ಯಾಕಂದ್ರೆ ಅವರು ಮನೆಯಿಂದ ಬಂದ ಕಸದಿಂದ ಕರೆಂಟ್ ಉತ್ಪಾದನೆ ಮಾಡ್ತಾರೆ ಡಿಯರ್. ಇಷ್ಟೊಂದು ಕಸ ಪಾಪ ಅವ್ರಿಗೆ ಎಲ್ಲಿಂದ ಬರಬೇಕು ಅಮೆರಿಕಾದಲ್ಲಿ? ನಮ್ಮವ್ರಿಗೆ ಯಾಕೆ ಬುದ್ಧಿ ಇಲ್ಲ ಕಾಂತ ಇದು? ಐ ಡೋಂಟ್ ಲೈಕ್ ಇಟ್. ನಡಿ ಕಾಂತ, ಇವಾಗ ಟೈಮ್ ಆಯ್ತು. ನಡಿ ಸಿದ್ದೇಶ್ವರ ಮೆಸ್ಗೋಗಿ ಊಟ ಮಾಡ್ಕೊಂಡ್ ಬರೋಣ. ನಡಿ.